ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಕ್ಷಯ ತೃತೀಯ ಬರ್ತಾ ಇದೆ. ಅದರ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏನನ್ನು ದಾನ ಮಾಡಬೇಕು, ಯಾವುದನ್ನು ದಾನ ಮಾಡಬಾರ್ದು, ಯಾವ ವಸ್ತುವನ್ನು ಮನೆಗೆ ತರಬೇಕು, ಬಂಗಾರನೇ ಖರೀದಿ ಮಾಡಬೇಕಾ, ಇಲ್ಲ ಅದಕ್ಕೆ ಸರಿಸಮಾನವಾದ ಕೆಲವು ವಸ್ತುಗಳನ್ನು ತಂದರೂ ಕೂಡ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯಾಗುತ್ತೆ. ಹಾಗೆ ಈ ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ, ಹಾಗೆ ಈ ದಿನ ಮಾಡುವ ದಾನ, ತಪ, ಪಿತೃಕಾರ್ಯ ಇವೆಲ್ಲದಕ್ಕೂ ಯಾವ ರೀತಿ ಮಹತ್ವ ಇದೆ, ಯಾವ ರೀತಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, ನಮ್ಮ ಹಿಂದೂ ವೈದಿಕ ಪಂಚಾಂಗದ ಪ್ರಕಾರ ಪೂರ್ಣ ವರ್ಷದಲ್ಲಿ ಕೆಲವು ವಿಶೇಷ ದಿನಗಳು ಅಂತ ಹೇಳಿ ಬರ್ತವೆ. ಇಂತಹ ದಿನ ಮಾಡಿದಂಥ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಆಧ್ಯಾತ್ಮಿಕ ಕಾರ್ಯಗಳು ಮನುಷ್ಯನಿಗೆ ಅಕ್ಷಯ ಫಲ ಪ್ರಾಪ್ತಿ ಮಾಡಿಕೊಡ್ತವೆ. ಅಂಥದ್ದೇ ಒಂದು ವಿಶೇಷವಾದ ದಿನ ಬರ್ತಾ ಇದೆ, ಅದುವೇ ಅಕ್ಷಯ ತೃತೀಯ ದಿನ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ. ಈ ದಿನ ಮುಹೂರ್ತವನ್ನು ನೋಡದೆ ಯಾವುದೇ ಒಂದು ಮಂಗಳ ಕಾರ್ಯ, ಶುಭ ಕಾರ್ಯ ಮಾಡಬಹುದು. ಈ ದಿನ ಮಾಡಿದ ಯಾವುದೇ ಒಂದು ದೈವಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೆ ಭೌತಿಕ ಕಾರ್ಯಗಳು ಮನುಷ್ಯನಿಗೆ ಅಕ್ಷಯ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಡ್ತವೆ. ಈ ಬಾರಿಯ ಅಕ್ಷಯ ತೃತೀಯ ಯಾವಾಗ ಬರ್ತಾ ಇದೆ, ಅದರ ಮಹತ್ವವೇನು ಅದನ್ನು ತಿಳ್ಕೊಳ್ಳೋಣ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನು ಅಕ್ಷಯ ತೃತೀಯ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಈ ಬಾರಿಯ ಅಕ್ಷಯ ತೃತೀಯ ಬರ್ತಾ ಇದೆ 2026 ಏಪ್ರಿಲ್ 19ನೇ ತಾರೀಕು ಭಾನುವಾರ. ಅಕ್ಷಯ ತೃತೀಯ ಆಚರಣೆಯನ್ನು ನಾವೆಲ್ಲರೂ ಮಾಡ್ತೀವಿ. 19ನೇ ತಾರೀಕು ಬೆಳಗ್ಗೆ 10:49 ಅಕ್ಷಯ ತೃತೀಯ ತಿಥಿಯ ಪ್ರಾರಂಭವಾಗುತ್ತೆ. ಹಾಗೆ 2026 ಏಪ್ರಿಲ್ ತಿಂಗಳ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ಈ ಅಕ್ಷಯ ತೃತೀಯ ತಿಥಿ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ದಿನ ಬೆಳ್ಳಿ ಬಂಗಾರದ ಖರೀದಿಗಷ್ಟೇ ಅಲ್ಲ ವಿಶೇಷವಾಗಿದ್ದು, ಈ ದಿನ ಮಾಡಿದ ಪ್ರತಿಯೊಂದು ಪೂಜೆ ಆಗಿರ್ಬೋದು, ದಾನ ಆಗಿರ್ಬೋದು, ಶುಭ ಕಾರ್ಯ ಆಗಿರ್ಬೋದು, ಹಾಗೆ ನೀವು ಈ ದಿನ ನಿಮ್ಮ ಪಿತೃಗಳನ್ನು ನೆನೆದು ಅವರಿಗೊಂದು ತರ್ಪಣವನ್ನು ಕೊಟ್ಟು ನೀವು ನಿಮ್ಮಿಂದ ಏನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಕ್ಷಮೆಯನ್ನು ಯಾಚಿಸಿದರೂ ಕೂಡ ತುಂಬ ಒಳ್ಳೆಯ ಪ್ರತಿಫಲವನ್ನು ನೀವು ಪಡ್ಕೊಳ್ತೀರ. ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ 10:49 12:20 ಕೂಡ ಶುಭ ಮುಹೂರ್ತ ತುಂಬಾ ಚೆನ್ನಾಗಿದೆ. ಈ ಸಮಯದಲ್ಲಿ ನೀವು ಮನೆಗೆ ಬೇಕಾದ ಕೆಲವು ಧಾನ್ಯಗಳನ್ನು ಖರೀದಿ ಮಾಡ್ಬೋದು. ಹೂವು, ಹಣ್ಣು, ಎಲೆ, ತೆಂಗಿನಕಾಯಿ, ಒಣ ಕೊಬ್ಬರಿ, ಬೆಲ್ಲ, ಕೊತ್ತಂಬರಿ ಕಾಳು, ಗೋಧಿ, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಹಾಲು, ಮೊಸರು, ತುಪ್ಪ, ಹೂವು ಹೀಗೆ ಖರೀದಿ ಮಾಡ್ಬೋದು. ಇದರ ಜೊತೆ ಶಂಖ, ಚಕ್ರ, ಕೆಂಪು ಗುಲಗಂಜಿ, ಕಪ್ಪು ಗುಲಗಂಜಿ, ಹಾಗೆ ಕಮಲದ ಬೀಜ, ಹಾಗೆ ಕವಡೆ, ಈ ರೀತಿಯಾಗಿ ಮನೆಯಲ್ಲಿ ಪೂಜಿಸುವ ಮಹಾಲಕ್ಷ್ಮಿಗೆ ಇಷ್ಟವಾದ ಕಮಲದ ಹೂವಿನ ಬೀಜವನ್ನು ಕೂಡ ಈ ದಿನ ಖರೀದಿ ಮಾಡಿ ನೀವು ಮನೆಯಲ್ಲಿ ತಂದು ಅದನ್ನು ಶುದ್ಧೀಕರಣ ಮಾಡಿ, ಅಂದರೆ ಶುದ್ಧ ನೀರಲ್ಲಿ ಅದನ್ನು ತೊಳೆದು, ನೆನೆಸಿಟ್ಟು ತೊಳೆದು ನಂತರ ಅವುಗಳನ್ನು ಪೂಜೆ ಮಾಡಿ ನೀವು ಮಹಾಲಕ್ಷ್ಮಿಗೆ ಅವುಗಳನ್ನು ಸಮರ್ಪಣೆ ಮಾಡಿ ನಂತರ ಅವುಗಳನ್ನು ನೀವು ಹಣ ಇಡುವ ಜಾಗದಲ್ಲಿ ಇಟ್ಟರೂ ಕೂಡ ವರ್ಷ ಇಡೀ ನಿಮ್ಮ ಮನೆಯಲ್ಲಿ ಒಂದು ಸಂಪತ್ತು ಅನ್ನೋದು ನೆಲೆಯಾಗುತ್ತೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಹೆಚ್ಚಾಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಕಾಣ್ತೀರ, ಅಂದ್ಕೊಂಡ ಕೆಲಸ ಕಾರ್ಯಗಳೆಲ್ಲವೂ ನಿಮಗೆ ಯಶಸ್ವಿ ಆಗ್ತವೆ. ಅಂದರೆ ನಿಮ್ಮ ಮನಸ್ಸಿನ ನಂಬಿಕೆಗೆ ಅನುಸಾರವಾಗಿ ಇದರ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಬಂಗಾರ, ಬೆಳ್ಳಿ ಕೂಡ ಖರೀದಿ ಮಾಡ್ಬೋದು, ಆದರೆ ಎಲ್ಲರಿಗೂ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ಸಮಯದಲ್ಲಿ ಬೆಲೆ ಜಾಸ್ತಿ ಇದೆ. ಹಾಗಾಗಿ ಯಾರೆಲ್ಲ ಮದುವೆಗೆ ಏನಾದರೂ ನೀವು ಮೊದಲೇ ಖರೀದಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಈ ದಿನ ಖರೀದಿ ಮಾಡ್ಬೋದು. ಹಾಗೆ ಈ ದಿನ ನೀವು 3, 6, 9 ಸಂಖ್ಯೆಯಲ್ಲಿ ಹಣವನ್ನು ಕೂಡಿಡ್ಲಿಕ್ಕೂ ಕೂಡ ಶುರು ಮಾಡ್ಬೋದು. ಅಂದರೆ ಅಲ್ಲಿ ಇಲ್ಲಿ ಒಂದು ಚೇಂಜ್ ಉಳಿದಾಗ ಇಟ್ಬಿಡ್ತೀರಲ್ಲ, ಆ ರೀತಿ ಲಕ್ಷ್ಮಿಗೆ ಅವಮಾನ ಮಾಡೋದಕ್ಕಿಂತ, ಯಾಕಂದರೆ ಲಕ್ಷ್ಮಿ ಸ್ವಾಭಿಮಾನಿ. ಹಾಗಾಗಿ ಹಣ ನಮಗೆ ಕೆಲವೊಂದು ಸಾರಿ ಕೈಗೆ ಸಿಕ್ಕಾಗ ಯಾರೋ ಅಂಗಡಿಗೆ ಹೋಗಿ ಚೇಂಜನ್ನು ತಂದು ಕೊಟ್ಟರು, ಇಲ್ಲ ನಿಮ್ಮ ಮನೆಯವರ ಜೇಬಲ್ಲಿ ಸ್ವಲ್ಪ ಚೇಂಜ್ ಸಿಕ್ತು ಅಂದರೆ ಅಲ್ಲಿಡೋದು, ಇಲ್ಲಿಡೋದು, ಪೇಪರ್ ಅಡಿಗಿಡೋದು, ಟಿ ವಿ ಸ್ಟ್ಯಾಂಡ್ ಮೇಲೆ ಇಡೋದು, ಡ್ರಾ ಒಳಗಿಡೋದು, ಈ ರೀತಿ ಮಾಡಬಾರ್ದು. ಅದನ್ನು ಒಂದು ಕಡೆ ಗೌರವದಿಂದ ಆ ಹಣವನ್ನು ಇಡಲಿಕ್ಕೆ ಶುರು ಮಾಡಿದ್ರೆ ಗೌರವಕ್ಕೆ ಗೌರವನೇ ನಮಗೆ ಸಿಗುತ್ತಲ್ವ, ಅದೇ ರೀತಿ ನಮಗೆ ಹಣಕ್ಕೆ ಹಣ ಕೂಡಿ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಗೌರವದಿಂದ ಈ ದಿನ ಒಂದು ಡಬ್ಬಿಯನ್ನು ತಗೊಂಡು, ಒಂದು ಉಂಡಿ ರೀತಿ ಒಂದು ಡಬ್ಬಿ ಆಗಿರ್ಬೋದು, ಇಲ್ಲ ಒಂದು ಬಟ್ಟೆ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಗಾಡ್ರೇಜ್ ಇದೆ ಅಲ್ಲಿ ಒಂದು ಮಡಿಕೆಯನ್ನು ಇಟ್ಟು ಶುದ್ಧೀಕರಣಗೊಳಿಸಿ, ಅಂದರೆ ಅದನ್ನು ತೊಳೆದು ಶುದ್ಧೀಕರಣ ಮಾಡಿಕೊಂಡು ಆ ಮಡಿಕೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರೊಳಗೆ ನೀವು ಹಣವನ್ನು ಜೋಡಿಸ್ತಾ ಬಂದರೆ ಮೊದಲನೇದಾಗಿ ಒಂದೇ ಸರಿ ನಮಗೆ ಹಣ ಜಾಸ್ತಿ ಸಿಗೋದಿಲ್ಲ ಅಲ್ವಾ. ಹಾಗಾಗಿ 3 ರೂಪಾಯಿ, 9 ರೂಪಾಯಿ, 6 ರೂಪಾಯಿಯಿಂದ ಶುರು ಮಾಡ್ಬೋದು. 33 ರೂಪಾಯಿ ಅಂದರೆ ಇನ್ನೂ ವಿಶೇಷವಾಗಿದ್ದು, ಈ ದಿನ 33 ರೂಪಾಯಿ ನಾವು ಹಾಕ್ತೀವಿ
ಅದರಿಂದನೇ ಶುರು ಮಾಡ್ತೀವಿ ಅಂದರೆ ಖಂಡಿತವಾಗಿ ಈ ದಿನ ನೀವು ಹಣವನ್ನು ಜೋಡಿಸಲಿಕ್ಕೆ ಶುರು ಮಾಡಿದರೆ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಅಂದ್ಕೊಂಡ ಕೆಲಸಗಳು ಕೈಗೂಡ್ತಾ ಹೋಗ್ತವೆ, ಹಾಗೆ ಅನವಶ್ಯಕವಾದ ಖರ್ಚುಗಳು ಕಡಿಮೆ ಆಗ್ತಾ ಹೋಗ್ತವೆ. ಏನೋ ಒಂದು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ವಸ್ತು ಕೆಟ್ಟು ಹೋಗೋದು, ಅದಕ್ಕೆ ಅನವಶ್ಯಕವಾಗಿ ಹಣ ಹಾಕೋದು, ಅನಾರೋಗ್ಯದ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಎದುರಾಗೋದು, ಇಂತಹ ಸಮಸ್ಯೆಗಳು, ಇಂಥ ಒಂದು ಅನಗತ್ಯವಾದ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ಒಂದು ಹಣವನ್ನು ಕೂಡಿಡ್ತಾ ಬಂದರೆ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ನೆನೆದು ನೀವು ಈ ರೀತಿ ಒಂದು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಒಂದು ಖರೀದಿಯನ್ನು ಮನೆಗೆ ಮಾಡಿದರೆ ಅತ್ಯಂತ ಶುಭ. ಒಂದು ನಂಬಿಕೆಯಿಂದ, ಒಂದು ಒಳ್ಳೆಯ ಮನೋಭಾವದಿಂದ ಅದು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಈ ದಿನ ಅದು ಅಕ್ಷಯ ಫಲವನ್ನು ಪ್ರಾಪ್ತಿ ಮಾಡಿಕೊಡುತ್ತೆ. ಹಾಗೆ ಈ ದಿನ ಮಾಡಿದ ಪ್ರಾರ್ಥನೆ, ಸಂಕಲ್ಪ, ಪೂಜೆ, ದಾನ, ಹಾಗೆ ಯಜ್ಞ, ಪಿತೃತರ್ಪಣ, ಪಿತೃಗಳ ಹೆಸರಲ್ಲಿ ಒಂದು ದಾನ ಧರ್ಮ, ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗೋ ತುಂಬ ಹುಷಾರಿಲ್ಲ, ಪದೇ ಪದೇ ಆಸ್ಪತ್ರೆಗೆ ತೋರಿಸ್ತಾ ಇದ್ದಾರೆ, ಆದರೂ ಕೂಡ ಅವರ ಒಂದು ಆರೋಗ್ಯದ ಸಮಸ್ಯೆ ಕಡಿಮೆ ಆಗ್ತಾಯಿಲ್ಲ, ರಿಪೋರ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಆದರೂ ಕೂಡ ಅನಾರೋಗ್ಯದ ಸಮಸ್ಯೆ ಹಾಗೆ ಉಳಿತಾ ಇದೆ ಅಂದರೆ ಈ ದಿನ ಅವರ ಆರೋಗ್ಯ ಸುಧಾರಣೆ ಆಗಲಿ, ಏನೇ ದೋಷಗಳಿದ್ರೂ ದೂರವಾಗಲಿ, ಅವರಿಂದ ಏನಾದರೂ ಒಂದು ಪಾಪ ಕರ್ಮಗಳಾಗಿದ್ದರೆ ಆ ದೋಷಗಳು ನಿವಾರಣೆ ಆಗಲಿ ಅಂತೇಳಿ ಗುರುವಿನಲ್ಲಿ ನೀವು ನಂಬಿದ ದೇವಾನುದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಹೆಸರಲ್ಲಿ ಒಂದು ಬಟ್ಟೆ ದಾನ, ಹಾಗೆ ಒಂದು ಛತ್ರಿ ದಾನ, ಅವರ ಹೆಸರಲ್ಲಿ ಒಂದು ಚಪ್ಪಲಿ ದಾನ, ಹೀಗೆ ಒಂದು ನಿಸ್ಸಹಾಯಕರಿಗೆ ಯಾವುದಾದ್ರೂ ಒಂದು ಅಕ್ಕಿ ದಾನ ಆಗಿರ್ಬೋದು, ಈ ರೀತಿಯಾಗಿ ನೀವು ಕೊಟ್ಟರೆ ಖಂಡಿತವಾಗಿಯೂ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ, ಅವರು ಚೇತರಿಸ್ಕೊಳ್ತಾ ಹೋಗ್ತಾರೆ. ನಂಬಿಕೆಯಿಂದ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು, ಹಾಗೆ ದೇವರ ನಾಮಸ್ಮರಣೆಯನ್ನು 108 ಬಾರಿ ಮಾಡಿ ನಂತರ ಅದನ್ನು ದಾನದ ರೂಪದಲ್ಲಿ ಅವರಿಗೆ ಕೊಡಬೇಕಾಗತ್ತೆ. ಕೊಡುವಾಗ ಅವರ ಕೈಯನ್ನು ಅದಕ್ಕೆ ಮುಟ್ಟಿಸಿ ನಂತರ ಅವರಿಗೆ ಒಯ್ದುಕೊಡ್ಬೇಕು. ಇವರಿಗೂ ಒಳ್ಳೆಯದಾಗಬೇಕು, ಅವರಿಗೂ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ನಿಸ್ವಾರ್ಥ ಒಂದು ಭಾವ ಇರಬೇಕು. ಇವರ ಅನಾರೋಗ್ಯದ ಸಮಸ್ಯೆ ಬಗೆಹರಿಬೇಕು ಅನ್ನುವ ಒಂದು ಸ್ವಾರ್ಥ ಉದ್ದೇಶ ಮಾತ್ರ ಇಟ್ಕೊಳ್ಬಾರ್ದು. ಕೊಡುವವರಿಗೂ ಇಸ್ಕೊಂಡವರಿಗೂ ಇಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋ ಮನೋಭಾವನೆಗೆ ತಕ್ಕ ಹಾಗೆ ಪ್ರತಿಫಲ. ಈ ರೀತಿಯಾಗಿ ನಾನು ಹೇಳಿದ ದಾನ ಧರ್ಮ ತರ್ಪಣ, ಹಾಗೆ ಯಾರಿಗೋ ನೀವು ನೋವು ಕೊಟ್ಟಿದ್ದೀರಾ ಅಂದರೆ ಅವರ ಬಳಿ ಹೋಗಿ ಕ್ಷಮೆಯನ್ನು ಯಾಚಿಸೋದರ ಮೂಲಕ ಕೂಡ ನೀವು ಒಂದು ಪುಣ್ಯವನ್ನು ಅರ್ಜಿತ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಈ ದಿನ ಮಾಡಿದ ಒಳ್ಳೆಯ ಕಾರ್ಯಗಳು ಅದರ ಫಲವನ್ನು ಎಂದಿಗೂ ಕೂಡ ಸಮಾಪ್ತಿ ಆಗಲಿಕ್ಕೆ ಬಿಡೋದಿಲ್ಲ. ಅಂತಹ ಒಂದು ವಿಶೇಷವಾದ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ. ಹಾಗಾಗಿ ಇದನ್ನು ಅಕ್ಷಯ ತೃತೀಯ ದಿನ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಈ ದಿನವೇ ಪರಶುರಾಮ ಜಯಂತಿ ಕೂಡ ಇದೆ. ತ್ರೇತಾಯುಗದ ಆರಂಭ ಕೂಡ ಈ ಅಕ್ಷಯ ತೃತೀಯ ದಿನವೇ ಆಗಿತ್ತು. ಹಾಗೆ ಪಾಂಡವರ ಪತ್ನಿ ದ್ರೌಪದಿಗೆ ಈ ದಿನವೇ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದರು. ಅಂಥ ಒಂದು ವಿಶೇಷವಾದ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ. ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭ ದಿನಗಳಲ್ಲಿ ಒಂದು ಈ ದಿನ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಬರುತ್ತೆ ಈ ಅಕ್ಷಯ ತೃತೀಯ. ಹಾಗಾಗಿ ಅಕ್ಷಯ ಅಂದರೆ ಕ್ಷಯವಾಗದದ್ದು, ಅಂದರೆ ಕಡಿಮೆ ಆಗದೆ ಇರೋದು. ಈ ದಿನ ಮಾಡಿದ ಪುಣ್ಯ, ದಾನ, ಜಪ, ತಪ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ. ಅಕ್ಷಯ ಫಲವನ್ನು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ತಂದುಕೊಡ್ತವೆ. ಈ ದಿನ ವಿಶೇಷವಾಗಿ ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗತ್ತೆ. ಕುಬೇರನಿಗೆ ಸಂಪತ್ತಿನ ಆಶೀರ್ವಾದ ಈ ದಿನವೇ ಸಿಕ್ಕಿತ್ತು. ಅಂದರೆ ಕುಬೇರನು ಭಕ್ತಿಯಿಂದ ಶಿವ ಮತ್ತು ವಿಷ್ಣುವನ್ನು ಆರಾಧಿಸ್ತಾರೆ. ಈ ದಿನ ಅವರ ಭಕ್ತಿಗೆ ಸಂತೋಷಗೊಂಡ ದೇವರು ಅವರಿಗೆ ಅಕ್ಷಯವಾದ ಸಂಪತ್ತನ್ನು ಆಶೀರ್ವದಿಸುವುದು ಇವತ್ತಿನ ದಿನ. ಬಡತನದಲ್ಲಿ ಬದುಕ್ತಾ ಇದ್ದ ಸುಧಾಮ ತನ್ನ ಸ್ನೇಹಿತನಾದ ಶ್ರೀಕೃಷ್ಣನನ್ನು ಭೇಟಿ ಮಾಡಿದ ಸುದಿನ ಕೂಡ ಇವತ್ತೇ ಆಗಿದೆ. ಅವನು ತುಂಬ ಸರಳವಾದ ಅಕ್ಕಿ ಅಂದರೆ ಅವಲಕ್ಕಿಯನ್ನು ಕೊಟ್ಟು ಶ್ರೀಕೃಷ್ಣನ ಕೃಪೆಗೆ ಸುಧಾಮನು ಕಾರಣನಾಗಿ ಅಪಾರವಾದ ಐಶ್ವರ್ಯವನ್ನು ಪಡೆದುಕೊಂಡ ದಿನವೂ ಕೂಡ ಇದೇ ಅಕ್ಷಯ ತೃತೀಯ ದಿನ ಆಗಿದೆ. ಅಂದರೆ ಒಂದು ಸಣ್ಣ ದಾನವೂ ಕೂಡ ಭಕ್ತಿಯಿಂದ ಮಾಡಿದರೆ ಅಕ್ಷಯ ಫಲ ನೀಡುತ್ತೆ ಅನ್ನುವ ಪಾಠವನ್ನು ಈ ಅಕ್ಷಯ ತೃತೀಯ ದಿನ ನಮಗೆ ಕಲಿಸ್ಕೊಡುತ್ತೆ. ಈ ದಿನ ಆದಷ್ಟು ಸಾಲವನ್ನು ಮಾಡಬೇಡಿ, ಹಾಗೆ ಸಾಲವನ್ನು ಯಾರಿಗೂ ಕೊಡಬೇಡಿ, ಆದರೆ ದಾನ ಮಾಡ್ಬೋದು. ದಾನ, ಅನ್ನ, ಬಟ್ಟೆ, ಹಣ, ಚಿನ್ನ ಖರೀದಿ ಸಂಪತ್ತಿನ ಸಂಕೇತವಾಗಿ ಈ ರೀತಿ ಒಂದು ಕೆಲಸಗಳನ್ನು ಮಾಡಿದರೆ ಅಭಿವೃದ್ಧಿ ಅಷ್ಟೇ ಅಕ್ಷಯ ಫಲವಾಗಿ ಸಿಗುತ್ತೆ. ಧನ ಧಾನ್ಯ ಐಶ್ವರ್ಯ ವೃದ್ಧಿ, ಪಾಪಕ್ಷಯ, ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಸಿಗುವಂಥ ದಿನ ಇದೇ ಆಗಿದೆ. ನೀವು ಮಾಡುವ ಒಂದು ಸಣ್ಣ ಕೆಲಸ ಕೂಡ ಭಕ್ತಿಯಿಂದ ಮಾಡಿದರೆ, ನಿಸ್ವಾರ್ಥತೆಯಿಂದ ಮಾಡಿದರೆ ಅದು ಅಕ್ಷಯವಾಗುತ್ತೆ. ಅಕ್ಷಯ ತೃತೀಯ ನಮಗೇನು ಕಲಿಸ್ಕೊಡುತ್ತೆ ಅಂದರೆ ದಾನ, ಭಕ್ತಿ ಮತ್ತು ಸತ್ಯ ಜೀವನ, ಇವುಗಳ ಫಲ ಎಂದಿಗೂ ನಾಶವಾಗುವುದಿಲ್ಲ ಅನ್ನೋದನ್ನು ಕಲಿಸ್ಕೊಡುತ್ತೆ. ಹಾಗೆ ನೋಡಿದ್ರೆ ಕೆಲವರ ಮೂಢನಂಬಿಕೆ ಹೇಗಿರುತ್ತೆ ಅಂದರೆ ಈ ದಿನ ಯಾರಿಗೂ ಏನು ಕೊಡೋದೇ ಇಲ್ಲ, ದಾನ ಕೂಡ ಮಾಡೋದೇ ಇಲ್ಲ, ಮನೆಯಿಂದ ಏನೂ ಕೊಡಬಾರ್ದು, ಅದು ಕ್ಷಯವಾಗ್ತಾ ಹೋಗುತ್ತೆ ಅಂತೇಳಿ ಅಂದ್ಕೊಳ್ತಾರೆ. ನೀವೇನು ಕೊಡ್ತೀರೋ ಅದು ಅಕ್ಷಯವಾಗ್ತಾ ಹೋಗುತ್ತೆ. ನೀವೊಂದು ನಿಷ್ಠೆಯಿಂದ ಪೂಜೆ ಮಾಡ್ತೀರಾ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಾ, ಸಂಕಲ್ಪ ಮಾಡ್ತೀರಾ, ಯಾರಿಗಾದರೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತೀರಾ ಅಂದರೆ ಖಂಡಿತವಾಗಿಯೂ ಅದು 100 ಪಟ್ಟು ಅಕ್ಷಯವಾಗಿ ನಿಮ್ಮ ಬಳಿ ಮರಳಿ ಬರುತ್ತೆ. ಅಂಥ ಒಂದು ಸುದಿನ ಇದಾಗಿದೆ. ಅಂದರೆ ನಾವೇನು ಕೊಡ್ತೀವೋ ಅದೇ ನಿಮ್ಗೆ ಸಿಗುತ್ತೆ ಅಂತಾರಲ್ವ, ಕರ್ಮ ಅದೇ ಅಲ್ವಾ ಹೇಳೋದು. ಹಾಗಾಗಿ ಈ ದಿನ ನೀವೇನು ಕರ್ಮ ಮಾಡ್ತೀರೋ ಅದು ಮರಳಿ ಮತ್ತೆ ಕರ್ಮದ ರೂಪದಲ್ಲಿ ನಿಮ್ಮನ್ನು ಬಂದು ತಲುಪುತ್ತೆ.
ಹಾಗಾಗಿ ಈ ದಿನ ಕೆಲವರು ದಾನ ಧರ್ಮದ ಸೇವೆಯನ್ನು ಕೂಡ ಮಾಡೋದಿಲ್ಲ, ಅಂದರೆ ನಮ್ಮ ಸಂಪತ್ತು ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿ. ಖಂಡಿತ ಆ ರೀತಿ ಒಂದು ಅನುಮಾನವನ್ನು ಇಟ್ಕೊಳ್ಳೇಬೇಡಿ. ನೀವೇನು ಕೊಡ್ತಿರೋ ಒಳ್ಳೆ ಮನಸ್ಸಿನಿಂದ ಅದು ನಿಮಗೆ ಸಿಗುತ್ತೆ. ಈಗ ನೀವೇ ಕಷ್ಟದಲ್ಲಿದ್ದೀರಾ ಅಂದರೆ ಯಾರಾದರೂ ಆ ರೀತಿ ಮಾಡಿದಾಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತಲ್ಲ, ಆ ನೋವು ನಿಮ್ಮ ಕರ್ಮವಾಗಿಯೇ ಕಾಡುತ್ತೆ. ಹಾಗಾಗಿ ಅಂದರೆ ನಮ್ಗೆ ಯಾರೋ ಬಂದು ಏನೋ ಕೇಳ್ತಾ ಇದ್ದಾರೆ ಈ ಸಮಯದಲ್ಲಿ, ನಂಗೆ ಒಂದು ಹೊಟ್ಟೆ ಹಸಿತಾ ಇದೆ, ಒಂದು ಸ್ವಲ್ಪ ಊಟ ಕೊಡಿ ಅಂದಾಗ, ಇಲ್ಲ ಈ ದಿನ ನಾವು ಏನೂ ದಾನ ಮಾಡಬಾರ್ದು, ನಮ್ಮ ಸಂಪತ್ತು ಕರಗೋಗುತ್ತೆ ಅಂತೇಳಿ ನಾವು ಅಂದ್ಕೊಂಡ್ರೆ ಅವರು ಹಸಿವಿನಿಂದ ದೂರ ಹೋಗ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ವೇದನೆಗೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಕಾರಣವಾಗ್ತೀವಿ. ಆ ಕರ್ಮ ಕೂಡ ನಮ್ಮನ್ನು ಬೆಂಬಿಡದೆ ಕಾಡುತ್ತೆ. ಹಾಗಾಗಿ ಭಗವಂತನ ಹೆಸರಲ್ಲಿ ಒಂದು ನಿಸ್ವಾರ್ಥದಿಂದ ನಾವು ಏನೇ ಕೊಟ್ಟರೂ ಅದು ಅಧಿಕ ಫಲದೊಂದಿಗೆ ಮತ್ತೆ ಮರಳಿ ಬರುತ್ತೆ. ಭಗವಂತ ನೋಡೋದು ನಮ್ಮ ನಿಸ್ವಾರ್ಥ ಸೇವೆಯನ್ನು. ಅದು ಬಿಟ್ಟು ನಮ್ಮ ಸಂಪತ್ತು ಹಾಳಾಗುತ್ತೆ, ಅದು ಆಗುತ್ತೆ, ಇದು ಹೀಗಾಗುತ್ತೆ ಅಂಥೇಳಿ ನಾವು ಏನೇನೋ ಯೋಜನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಏನಿರುತ್ತೋ ಅದು ಸ್ಥಿರವಾಗಿರೋದಕ್ಕಿಂತ ಅಸ್ಥಿರವಾಗ್ತಾ ಹೋಗುತ್ತೆ. ಅಂದರೆ ರಾಜ ಭಗೀರಥನು ತನ್ನ ಪಿತೃಗಳ ಆತ್ಮಶಾಂತಿಗಾಗಿ ಕಠಿಣ ತಪಸ್ಸನ್ನು ಮಾಡಿರ್ತಾನೆ. ಅವನ ಭಕ್ತಿಯಿಂದ ಸಂತೋಷಗೊಂಡ ದೇವರುಗಳು ಗಂಗೆಯನ್ನು ಭೂಮಿಗೆ ಕಳಿಸ್ತಾರೆ. ಗಂಗೆಯ ಸ್ಪರ್ಶದಿಂದ ಪಾಪಗಳು ನಿವಾರಣೆ ಆಗ್ತವೆ. ಆದ್ದರಿಂದ ಈ ದಿನ ಗಂಗಾ ಸ್ನಾನ ಅಥವಾ ತೀರ್ಥ ಸ್ನಾನ ತುಂಬ ಪುಣ್ಯಕರವಾಗಿರುತ್ತೆ. ಹಾಗಾಗಿ ಈ ದಿನ ಸ್ನಾನ ಮಾಡಬೇಕಾದ್ರೆ ನೀವು ತೀರ್ಥ ನದಿಗಳನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಗಂಗೆ ಚೈಮುನೈ ಚೈವ ಗೋದಾವರಿ ನರ್ಮದೆ ಸಿಂಧು ಜಲೆ ಅಂತ ಹೇಳಿ ನದಿಗಳನ್ನು ನೀವು ಸ್ನಾನ ಮಾಡುವ ನೀರನ್ನು ಕೈಯಲ್ಲಿ ಹಿಡಿದು, ಈ ಎಲ್ಲ ತೀರ್ಥ ನದಿಗಳು ಇಲ್ಲಿ ಬಂದು ಈ ನೀರಲ್ಲಿ ಸೇರಿದವೆ, ಇವುಗಳ ಮೂಲಕ ನಾನು ಸ್ನಾನವನ್ನು ಮಾಡ್ತಾ ಇದ್ದೀನಿ, ಪರಿಶುದ್ಧಳಾಗ್ತಾ ಇದ್ದೀನಿ, ನನ್ನ ದೋಷಗಳು ನಿವಾರಣೆ ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ಈ ದಿನ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುಬಲ ಹೆಚ್ಚಾಗತ್ತೆ. ಅರಿಶಿನ ಬಂಗಾರಕ್ಕಿಂತ ಹೆಚ್ಚಿನ ಒಂದು ಪುಣ್ಯವನ್ನು, ಅಂದರೆ ಸಮೃದ್ಧಿಯನ್ನು ನಿಮ್ಮ ಜೀವನಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ ತಂದುಕೊಡುತ್ತೆ. ಅಂದರೆ ಒಂದು ಹೊಳಪನ್ನು ತಂದುಕೊಡುತ್ತೆ. ಪುರಾಣಗಳಲ್ಲಿ ಹೇಳಿರುವಂತೆ ಈ ದಿನವೇ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು. ಅದನ್ನು ಬರೆಯಲು ಗಣೇಶ ಸಹಾಯ ಮಾಡಿದ್ದು ಇದೇ ದಿನ ಅಂತ ಹೇಳುತ್ತೆ ಸ್ನೇಹಿತರೆ. ಈ ದಿನ ಜ್ಞಾನ ವಿದ್ಯೆಗೆ ಅತ್ಯಂತ ಶುಭ. ಹೊಸ ಕೆಲಸ ಅಧ್ಯಯನ ಪ್ರಾರಂಭಿಸಲು ಕೂಡ ಉತ್ತಮ. ಯಾವುದಾದ್ರೂ ಬಡ ವಿದ್ಯಾರ್ಥಿಗಳಿಗೆ, ಅನಾಥ ಮಕ್ಕಳಿಗೆ ಈ ದಿನ ನೀವು ಎಕ್ಸಸೈಜು, ಪುಸ್ತಕ ದಾನ ಮಾಡಿದರೆ, ಪೆನ್ನು ಪೆನ್ಸಿಲು ಈ ರೀತಿ ದಾನ ಮಾಡಿದರೆ ಅಧಿಕ ಫಲವಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏನು ಕೊರತೆ ಇದೆ ಆ ಎಲ್ಲ ಕೊರತೆಗಳು ನೀಗ್ತವೆ. ಅವರು ಜೀವನದಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಖಂಡಿತವಾಗಿ ಮಾಡ್ತಾರೆ. ನಾನು ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ ಇಲ್ಲಿ. ಈ ದಿನ ಮಾಡಿದ ಅನ್ನದಾನಕ್ಕೆ ತುಂಬ ಮಹತ್ವ ಇದೆ. ಅಂದರೆ ಪುರಾಣಗಳಲ್ಲಿ ಹೇಳಿರುವಂತೆ ಅಕ್ಷಯ ತೃತೀಯ ದಿನ ಒಂದು ಅಕ್ಕಿ ಕಣವು ದಾನ ಮಾಡಿದರೆ ಅದು 1000 ಪಟ್ಟು ಪುಣ್ಯ ಕೊಡುತ್ತೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ನಂಬಿದ ಭಕ್ತನನ್ನು ದೇವರು ಯಾವಾಗಲೂ ಕಾಪಾಡ್ತಾರೆ. ಭಕ್ತಿ ಇದ್ದರೆ ದೇವರ ಕೃಪೆ ಅಕ್ಷಯವಾಗೇ ಇರುತ್ತೆ ಅಲ್ವಾ. ನಮ್ಮ ಒಳ್ಳೆಯ ಕರ್ಮ ಅಕ್ಷಯಾಗಿ ನಮ್ಮ ಜೀವನವನ್ನು, ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡೋದಂತೂ ಸತ್ಯ. ಹಾಗೆ ಈ ದಿನ ನೀವು ಯಾವುದಾದ್ರೂ ಒಂದು ಗಿಡವನ್ನು ಮನೆಯಲ್ಲಿ ತಂದು ಇಟ್ಟು ನೆಡ್ಬೋದು. ಹಾಗೆ ಯಾವುದಾದ್ರೂ ಒಂದು ಪ್ರಕೃತಿಯ ಮಡಲಲ್ಲೂ ಕೂಡ ನೀವು ಒಂದು ಗಿಡವನ್ನು ತಗೊಂಡೋಗಿ ನೆಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದು ಸಮೃದ್ಧವಾಗಿ ಬೆಳೀಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ಬೋದು. ಅಂದರೆ ಅದು ಈ ಪ್ರಕೃತಿಗೆ ನಿಮ್ಮಿಂದ ಒಂದು ಕೊಡುಗೆ. ಅದರಿಂದ ಸ್ವಲ್ಪ ಜನಕ್ಕೆ ನೆರಳು ಸಿಗುತ್ತೆ, ಗಾಳಿ ಸಿಗುತ್ತೆ, ಶುದ್ಧವಾದ ಪರಿಸರಕ್ಕೆ ನೀವು ಕಾರಣರಾಗ್ತೀರ. ಇದು ಕೂಡ ಒಂದು ಪುಣ್ಯದ ಪ್ರಾಪ್ತಿಯನ್ನು ನಿಮಗೆ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ನೀವೊಂದು ಪುಣ್ಯದ ಬೀಜವನ್ನು ಬಿತ್ತುತ್ತಾ ಇದ್ದೀರಾ ಅಂದರೆ ಅದರ ಫಲವನ್ನು ನಿಮ್ಮ ಮಕ್ಕಳು, ನಿಮ್ಮ ಮರಿಮಕ್ಕಳು, ಹೀಗೆ ನಿಮ್ಮ ಕುಟುಂಬ ಅದನ್ನು ಯಾವಾಗಲೂ ಪಡ್ಕೊಳ್ಳುತ್ತೆ. ಇದು ಯಾಕಂದರೆ ಅಕ್ಷಯವಾಗಿ ಸಿಗ್ತಾನೆ ಹೋಗುತ್ತೆ ಅಲ್ವಾ. ಹಾಗಾಗಿ ಅಂದರೆ ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ನಮ್ಮ ಜೀವನ, ನಮ್ಮ ನಾಳೆ, ಹಾಗೆ ನಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಟ್ಟೇ ಕೊಡ್ತವೆ. ಅದರ ನಂಬಿಕೆಯೊಂದಿಗೆ ನಾವು ಪ್ರತಿನಿತ್ಯ ಒಳ್ಳೆಯ ಕರ್ಮದ ಉದ್ದೇಶವನ್ನು ಇಟ್ಕೊಂಡು ಮುಂದೆ ಸಾಗೋಣ. ಅಂಥದ್ರಲ್ಲಿ ಇಂತಹ ಒಂದು ವಿಶೇಷವಾದ ದಿನಗಳು ಅಕ್ಷಯ ಫಲವನ್ನು ತಂದುಕೊಡ್ತವೆ. ಹಾಗಾಗಿ ಈ ದಿನ ಮಾಡಿದ ಎಲ್ಲ ಒಂದು ಒಳ್ಳೆಯ ಸೇವೆಗಳು ಅಕ್ಷಯ ಫಲವನ್ನು ತಂದುಕೊಡ್ತವೆ ಸ್ನೇಹಿತರೆ. ಹಾಗಾಗಿ ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಹತ್ರ ಹಣ ಇಲ್ಲ, ನಾವು ಬೆಳ್ಳಿ ಬಂಗಾರ ಖರೀದಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ನಿರುತ್ಸಾಹ, ನಿರಾಕರಣೆ, ಭಗವಂತ ಏನು ಕೊಟ್ಟಿದ್ದಾನಲ್ಲ ಅದ್ರ ಬಗ್ಗೆ ಕೃತಜ್ಞಹೀನರಾಗಿರ್ಬಾರ್ದು. ಈ ಸಮಯದ ನಮ್ಮ ಹತ್ರ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಕಾರಣ ಇದೆ ಅಂತೇಳಿ ಭಗವಂತನಿಗೆ ಕೃತಜ್ಞರಾಗಬೇಕು. ಹಾಗೆ ನಾವು ಅದಕ್ಕೆ ಒಂದು ಒಳ್ಳೆಯ ಒಂದು ಪರಿವರ್ತನೆಯನ್ನು ತಂದುಕೊಳ್ಬೇಕು. ಅರಿಶಿನ, ಕುಂಕುಮ, ಹೂವು, ಹಣ್ಣು, ತೆಂಗಿನಕಾಯಿ ಈ ರೀತಿ ವಸ್ತುಗಳು ಕೂಡ ಸೌಭಾಗ್ಯ ತರುವಂಥ ವಸ್ತುಗಳೇ ಆಗಿರ್ತವೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಇಂಥವಿದ್ದಾಗ ಜೀವನದಲ್ಲಿ ನಾವು ಹಣ ಯಾವಾಗಲಾದರೂ ಸಂಪಾದನೆ ಮಾಡ್ಬೋದು. ಅದು ತನ್ನಿಂದ ತಾನೇ ಬರುತ್ತೆ. ಒಳ್ಳೆಯ ಕರ್ಮದ ಕಡೆ ನಾವು ಗಮನ ಹರಿಸಿದಷ್ಟು ನಮ್ಮ ಕಡೆ
ತಾನಾಗಿ ಒಳ್ಳೆಯದು ಅನ್ನೋದು ಆಕರ್ಷಣೆಯಾಗಿ ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ಆ ಭಗವಂತನೇ ನಮ್ಮ ಜೊತೆ ಇರ್ತಾರೆ ಅಂತ ಒಳ್ಳೆಯ ಕರ್ಮದ ಜೊತೆ ಯಾರು ಇರ್ತಾರೋ ಅವ್ರ ಜೊತೆ ಅಂದರೆ ಖಂಡಿತವಾಗಿಯೂ ಎಲ್ಲವೂ ಒಂದೊಂದಾಗಿ ತಾನಾಗೇ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡಬೇಕು ಅನ್ನೋ ಹಂಬಲಕ್ಕಿಂತ ಮನೆಯಲ್ಲಿ ಒಂದು ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಒಂದು ದೇವರ ನಾಮಸ್ಮರಣೆಯೊಂದಿಗೆ ಆ ದಿನವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಮ್ಮ ಕುಟುಂಬದಲ್ಲಿ ಇದ್ದವರಿಗೆಲ್ಲರಿಗೂ ನೀವು ಮಾರ್ಗದರ್ಶನವನ್ನು ಮಾಡಿ ನಿಮ್ಮ ರಕ್ಷಣೆಯಲ್ಲಿ ನಾವಿರಬೇಕು, ಹಾಗೆ ನೀವು ಹೇಗೆ ನಮ್ಮ ಜೀವನವನ್ನು ರೂಪಿಸಿಕೊಡ್ತೀರೋ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರಲ್ಲಿ ಶರಣ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಒಳ್ಳೊಳ್ಳೆಯ ಕೆಲಸಗಳನ್ನೇ ನಮ್ಮ ಮೂಲಕ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಒಳ್ಳೆಯದೇ ನಮಗೆ ಎದುರಾಗ್ತಾ ಹೋಗುತ್ತೆ. ಯಾಕಂದರೆ ಭಗವಂತನ ಜೊತೆ ಸಾಕ್ತೀವಿ, ಕಷ್ಟ ದುಃಖ ಸಮಸ್ಯೆಗಳಿರ್ತವೆ, ಆದರೆ ಕೈ ಹಿಡಿದು ನಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ, ನಡೆಸಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಅವರೇ ಇರ್ತಾರೆ ಅಲ್ವಾ. ಕೃಷ್ಣ ಪಾಂಡವರ ಕಡೆ ಇದ್ದರೂ ಕೂಡ ಅವ್ರ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅವರು ಎದುರಿಸಿದರು. ಅಂದರೆ ಮುಂದೆ ಬರುವ ಸುಖವನ್ನು ನೀವು ಅನುಭವಿಸ್ಬೇಕು, ಅದಕ್ಕೆ ಅರ್ಹರಾಗಬೇಕು ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಬೇಕು ಅನ್ನೋ ರೀತಿಯಲ್ಲಿ ಅವು ಪರೀಕ್ಷೆಗಳಾಗಿದ್ವು ಅಷ್ಟೇ. ಭಗವಂತನೇ ಜೊತೆಗಿದ್ದು ಕಷ್ಟ ಅನುಭವಿಸಿದ್ರು ಅಂದರೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಅರ್ಹತೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅಂದ್ಕೊಳ್ಬೇಕು ಅಲ್ವಾ ಸ್ನೇಹಿತರೆ. ಹಾಗಾಗಿ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆಗಳಿರಲಿ ಅವುಗಳನ್ನು ಬದಿಗೊತ್ಬಿಡಿ, ಇಗ್ನೋರ್ ಮಾಡಿಬಿಡಿ. ಬೆಳಗ್ಗೆ ಬೇಗ ಹೇಳಿ, ಪ್ರಾತಃ ಕಾಲದಲ್ಲಿ ಪೂಜೆ ಮಾಡ್ಕೊಳ್ಳಿ. ಮನೆಗೆ ನಿಮ್ಮ ಕೈಲಾದರೆ ಏನಾಗುತ್ತೋ ಅದನ್ನು ತನ್ನಿರಿ, ಸಕ್ಕರೆ ತನ್ನಿರಿ, ಅದರಲ್ಲಿ ಒಂದು ಪಾಯಸನೋ ನೈವೇದ್ಯನೋ ಏನೋ ಮಾಡಿ, ಇಲ್ಲ ಸಕ್ಕರೆಯನ್ನು ನೀವು ಮನೆಯಲ್ಲೇ ನಿಮ್ಮ ದೇವರಿಗೆ ನೈವೇದ್ಯ ಮಾಡಿ, ಹಾಗೆ ಒಂದಿಷ್ಟು ಕಾಳುಗಳನ್ನು ಇರುವೆ ಇರೋ ಜಾಗದಲ್ಲಿ ಹಾಕಿ ಬನ್ನಿ. ಅವುಗಳಿಗೆ ಆಹಾರ ಕೊಟ್ಟರೆ ದೋಷಗಳು ನಿವಾರಣೆ ಆಗ್ತವೆ. ಅದೇ ರೀತಿ ಸಮೃದ್ಧಿ ತಾನಾಗಿಯೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗೆ ದೋಷಗಳು ನಿವೃತ್ತಿ ಆಗೋದ್ರ ಜೊತೆಗೆ ಸಾಲ ಬಾಧೆ ಕೂಡ ನಿವಾರಣೆ ಆಗುತ್ತೆ. ಇಂಥ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನು ಕೂಡ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರುತ್ತೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಗೊಣಗೋದನ್ನು ಬಿಟ್ಬಿಡಿ. ನಾನು ಅದನ್ನು ತರಬೇಕಾಗಿತ್ತು, ಇವತ್ತು ಅದನ್ನು ತರಬೇಕಾಗಿತ್ತು, ಇವತ್ತು ಅಕ್ಷಯ ತೃತೀಯ, ಹಾಗೆ ಹೀಗೆ ಅಂತೇಳಿ ನಿಮ್ಮ ಮನೆಯ ನೆಮ್ಮದಿಯನ್ನು ಹದಗೆಡಿಸ್ಕೊಳ್ಬಿಡಿ. ಇರೋದರಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ಕುಟುಂಬದ ಜೊತೆ ಸಂತೋಷವಾಗಿ ಆ ದಿನವನ್ನು ಕಳೀರಿ. ಆ ಸಂತೋಷ ಇಮ್ಮಡಿಗೊಳ್ಳುತ್ತೆ 100 ಪಟ್ಟು. ಈ ಇಮ್ಮಡಿಗೊಂಡ ಸಂತೋಷ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತನ್ನು ಆಕರ್ಷಣೆ ಮಾಡಿಕೊಡುತ್ತೆ. ಮಾಹಿತಿ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಅರ್ಧ ಮಾಹಿತಿ ವಿಷಕ್ಕೆ ಸಮಾನ. ಹಾಗಾಗಿ ಸ್ವಲ್ಪ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ, ನಾನು ನಿಮಗೆ ಉತ್ತಮ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಇಷ್ಟ ಆದರೆ ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.